ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜೋಪ್ರಾ ಆರ್ಚರ್ ಬಾಣಕ್ಕೆ ಮುಂಬೈ ಥತ್ತರ. ಪ್ಲೇ ಆಫ್ ತಲುಪಿದಂಥ ರಾಜಸ್ಥಾನ್ ರಾಯಲ್ಸ್ ತಂಡ IPLನಿಂದ ಕೋಲ್ಕತ್ತಾ ಮತ್ತು ಪಂಜಾಬ್ ತಂಡ ಔಟ್. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, IPL 2026ರ 69ನೆಯ ಪಂದ್ಯದಲ್ಲಿ ಇವತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಪರಸ್ಪರ ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಂಥ ಮುಂಬೈ ಇಂಡಿಯನ್ಸ್ ತಂಡ ಮೊದಲು ಬೌಲಿಂಗ್ ಮಾಡುವಂಥ ಅವಕಾಶವನ್ನು ಪಡ್ಕೊಳ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಪಡ್ಕೊಂಡಂಥ ರಾಜಸ್ಥಾನ್ ರಾಯಲ್ಸ್ ತಂಡ 20 ಓವರ್ಗಳಲ್ಲಿ 8 ವಿಕೆಟನ್ನು ಕಳ್ಕೊಂಡು 205 ರನ್ನನ್ನು ಮಾಡುತ್ತೆ. ಹೀಗಾಗಿ ಈ 206 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಂಥ ಮುಂಬೈ ಇಂಡಿಯನ್ಸ್ ತಂಡ 9 ವಿಕೆಟ್ಗಳನ್ನು ಕಳ್ಕೊಂಡು 20 ಓವರ್ಗಳಲ್ಲಿ 175 ರನ್ನನ್ನು ಮಾಡಿ ಬರೋಬ್ಬರಿ 30 ರನ್ಗಳ ಹೀನಾಯ ಸೋಲನ್ನು ಒಪ್ಪತ್ತೆ. ಜೊತೆಗೆ ತಾನು ಆಡಿರುವಂಥ 14 ಪಂದ್ಯದಲ್ಲಿ 16 ಅಂಕಗಳೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಇದೀಗ ಪ್ಲೇ ಆಫ್ ತಲುಪಿದಂಥ 4ನೇ ತಂಡವಾಗಿ ಹೊರಹೊಮ್ಮಿದೆ. ಇನ್ನು ಈ ಪಂದ್ಯದ ಅಪ್ಡೇಟನ್ನು ನೋಡ್ತಾ ಹೋದರೆ, ಮೊದಲು ಬ್ಯಾಟಿಂಗ್ ಮಾಡಿದಂಥ ರಾಜಸ್ಥಾನ್ ರಾಯಲ್ಸ್ ತಂಡದ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ನಿಂತು ಆಡುವ ಹಂತಕ್ಕೆ ಹೋಗಲಿ, ಎಲ್ಲರೂ ಕೂಡ ಹೊಡಿಬಡಿ ಆಟಕ್ಕೆ ಹೋದರು. ಅದರ ತರುವಾಯವಾಗಿ ಯಶಸ್ವಿ ಜೈಸ್ವಾಲ್ ಅವರು 27 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಒಬ್ಬ ಯುವ ಆಟಗಾರ, ಯುವ ದಾಂಡಿಗ, ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂಥ ಬೇಬಿ ಬಾಸ್ ಆಗಿರುವಂಥ ಸೂರ್ಯವಂಶಿ ಅವರು 4 ರನ್ ಮಾಡಿ ಔಟ್ ಆಗ್ತಾರೆ. ಆಗ ಸ್ಟೇಡಿಯಂ ಸ್ತಬ್ಧವಾಗುತ್ತೆ. ಜೊತೆಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂಥ ಧ್ರುವ್ ಜುರೆಲ್ ಅವರು 38 ರನ್ ಮಾಡ್ತಾರೆ. ಅದು ರಾಜಸ್ಥಾನ್ ರಾಯಲ್ಸ್ ತಂಡದ ಒಂದು ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಜೊತೆಗೆ ಕ್ಯಾಪ್ಟನ್ ರಿಯಾನ್ ಪರಾಗ್ 14 ರನ್ ಮಾಡ್ತಾರೆ. ದಶುನ್ ಶನಾಕ 29 ರನ್ ಮಾಡ್ತಾರೆ. ಪೆರಾರ 18 ರನ್ ಮಾಡ್ತಾರೆ. ಜೊತೆಗೆ ಬ್ಯಾಟಿಂಗ್ನಲ್ಲಿ ಅಪ್ಪರ್ ಆರ್ಡರ್ನಲ್ಲಿ ಬಂದಂಥ ಜೋಪ್ರಾ ಆರ್ಚರ್ ಅವರು ತಾನು ಎದುರಿಸಿದಂಥ 15 ಬಾಲ್ನಲ್ಲಿ 1 ಬೌಂಡ್ರಿ ಮತ್ತು 3 ಸಿಕ್ಸರ್ಗಳ ನೆರವಿನಿಂದ ಬರೋಬ್ಬರಿ 32 ರನ್ ಮಾಡ್ತಾರೆ. ಜೊತೆಗೆ ಜಡೇಜಾ 19 ರನ್ ಮಾಡ್ತಾರೆ. ಹೀಗಾಗಿ ತಾನು ಎದುರಿಸಿದಂಥ 20 ಓವರ್ಗಳಲ್ಲಿ 8 ವಿಕೆಟನ್ನು ಕಳ್ಕೊಂಡು ಬರೋಬ್ಬರಿ 205 ರನ್ ಮಾಡುತ್ತೆ. ಜೊತೆಗೆ ಬ್ಯಾಟಿಂಗ್ ಸ್ವರ್ಗವಾಗಿರುವಂಥ ಈ ಪಿಚ್ನಲ್ಲಿ ಸಾಧಾರಣವಾದಂಥ ಒಂದು ಟಾರ್ಗೆಟನ್ನು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕೊಡುತ್ತೆ. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಬೌಲಿಂಗ್ ಹೇಗಿತ್ತು ಅನ್ನೋದನ್ನು ನೋಡ್ತಾ ಇದ್ದರೆ, ದೀಪಕ್ ಚಾಹರ್ ಮತ್ತು ಶಾರ್ದುಲ್ ಠಾಕೂರ್ ಅವರು ತಲಾ 2 ವಿಕೆಟನ್ನು ಕಬಳಿಸ್ತಾರೆ. ಇನ್ನು ಈ ಪಂದ್ಯದಲ್ಲಿ ಗೆಲ್ಲಲೇಬೇಕಾದಂಥ ಸ್ಥಿತಿಯಲ್ಲಿದ್ದಂಥ ರಾಜಸ್ಥಾನ್ ರಾಯಲ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡಕ್ಕೆ 206 ರನ್ಗಳ ಟಾರ್ಗೆಟನ್ನು ಕೊಟ್ಟಿತ್ತು. ಆದರೆ ಆ ಟಾರ್ಗೆಟನ್ನು ಬೆನ್ನತ್ತಿದಂಥ ಮುಂಬೈ ಇಂಡಿಯನ್ಸ್ ತಂಡದ ಹಿರಿಯ ಆಟಗಾರ ರೋಹಿತ್ ಶರ್ಮಾ ಡಕ್ಔಟ್ ಆಗ್ತಾರೆ. ಜೊತೆಗೆ ರಿಕಲ್ಟನ್ ಅವರು 12 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ನಮಂದೀರ್ ಅವರು 6 ರನ್ ಮಾಡಿ ಔಟ್ ಆಗ್ತಾರೆ. ಹೊಡಿಬಡಿ ಆಟಗಾರ, ಸ್ಟಾರ್ ಆಟಗಾರ ತಿಲಕ್ ವರ್ಮಾ ಕೇವಲ 3 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಜೊತೆಗೆ ಮುಂಬೈ ಇಂಡಿಯನ್ಸ್ ತಂಡ 38 ರನ್ಗೆ 4 ವಿಕೆಟನ್ನು ಕಳ್ಕೊಂಡು ಸಂಕಷ್ಟದ ಸ್ಥಿತಿಯಲ್ಲಿ ಇತ್ತು. ಅದಾದ ನಂತರ ಇಲ್ಲಿಯ 13 ಪಂದ್ಯದಲ್ಲೂ ಕೂಡ ಆಡದಂಥ ಸೂರ್ಯಕುಮಾರ್ ಯಾದವ್ ಅವರು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿ 60 ರನ್ ಗಳಿಸ್ತಾರೆ. ಜೊತೆಗೆ ವಿಲ್ ಜಾಕ್ಸ್ ಅವರು 33 ರನ್ ಗಳಿಸ್ತಾರೆ. ಆ ಹಂತದಲ್ಲಿ 105ಕ್ಕೆ 5 ವಿಕೆಟನ್ನು ಕಳ್ಕೊಂಡು ಇನ್ನೇನು ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸೋಲಿಸುವ ಹಂತಕ್ಕೆ ಬಂತು ಎನ್ನುವಾಗ ವಿಲ್ ಜಾಕ್ಸ್ ಅವರು 33 ರನ್ ಹೊಡೆದು ಔಟ್ ಆಗ್ತಾರೆ. ಅದಾದ ನಂತರ ಮತ್ತೊಬ್ಬ ಆಟಗಾರ ಬರ್ತಾರೆ. ಅವರೂ ಕೂಡ 13 ಇನ್ನಿಂಗ್ಸ್ನಲ್ಲಿ ಯಾವುದೇ ಒಂದು ಆಟವನ್ನು ಆಡಿದಂಥ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಬಂದು ಅದ್ಧೂರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ. ಜೊತೆಗೆ ಕೇವಲ 15 ಎಸೆತದಲ್ಲಿ 34 ರನ್ ಮಾಡಿ ಗೆಲ್ಲುವ ಹಂತಕ್ಕೆ ಬಂದಾಗ ಹಾರ್ದಿಕ್ ಪಾಂಡ್ಯ ಕೂಡ ಔಟ್ ಆಗ್ತಾರೆ. ಅದಾದ ನಂತರ ಕ್ರಮೇಣ ಸೂರ್ಯಕುಮಾರ್ ಕೂಡ ಔಟ್ ಆಗ್ತಾರೆ. ಜೊತೆಗೆ ನಿಗದಿತ 20 ಓವರ್ಗಳಲ್ಲಿ 175 ರನ್ ಮಾಡಿ 9 ವಿಕೆಟನ್ನು ಕಳ್ಕೊಳ್ತಾರೆ. ಹೀಗಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು ಬರೋಬ್ಬರಿ 30 ರನ್ಗಳಿಂದ ಸೋಲಿಸಿ ಇದೀಗ ಅಂಕಪಟ್ಟಿಯಲ್ಲಿ 16 ಅಂಕವನ್ನು ಗಳಿಸಿ 4ನೇ ಸ್ಥಾನವನ್ನು ಪಡ್ಕೊಂಡು IPLನ ಪ್ಲೇ ಆಫ್ನ ತಲುಪಿದಂಥ 4ನೇ ತಂಡವಾಗಿ ಹೊರಹೊಮ್ಮಿದೆ. ಇನ್ನು 28ನೇ ತಾರೀಕು ರಾಜಸ್ಥಾನ್ ರಾಯಲ್ಸ್ ತಂಡ ಮತ್ತು SRH ತಂಡಗಳು ಕ್ವಾಲಿಫೈಯರ್ 2ಗಾಗಿ ಸೆಣಸಾಡಲಿದೆ. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಬ್ಯಾಟಿಂಗ್ ಹೀಗಾದರೆ, ರಾಜಸ್ಥಾನ್ ರಾಯಲ್ಸ್ ತಂಡದ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ, ಅಫ್ಕೋರ್ಸ್ ಯಶ್ ರಾಜ್ ಅವರು 2 ವಿಕೆಟನ್ನು ಪಡೆದುಕೊಂಡು ಕೊನೆಯಲ್ಲಿ ಮುಂಬೈ ಇಂಡಿಯಾ ಸೋಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಜೊತೆಗೆ ಜೋಪ್ರಾ ಆರ್ಚರ್ ನೋ ವರ್ಡ್ ಅವರು ಬ್ಯಾಟಿಂಗ್ ಮಾಡಿ 15 ಎಸೆತದಲ್ಲಿ 32 ರನ್ನನ್ನು ಮಾಡಿದರೆ
ಬೌಲಿಂಗ್ ಮಾಡುವಾಗ 4 ಓವರನ್ನು ಬೌಲಿಂಗ್ ಮಾಡಿ 17 ರನ್ನನ್ನು ನೀಡಿ ಬರೋಬ್ಬರಿ 3 ಇಂಪಾರ್ಟೆಂಟ್ ವಿಕೆಟನ್ನು ಪಡ್ಕೊಳ್ತಾರೆ. ಜೊತೆಗೆ ಫೀಲ್ಡಿಂಗ್ ಮಾಡುವಾಗ ಅದ್ಭುತವಾದಂಥ 3 ಕ್ಯಾಚ್ ಇಡ್ತಾರೆ. ಜೊತೆಗೆ 3-4 ಬೌಂಡ್ರಿಯನ್ನು ತುಳಿದು ತಂಡಕ್ಕೆ ರನ್ ಕೂಡ ಸೇವ್ ಮಾಡ್ತಾರೆ. ಹೀಗಾಗಿ ಇವತ್ತು ಆಡಿದಂಥ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು 30 ರನ್ಗಳಿಂದ ಸೋಲಿಸುವ ಮುಖಾಂತರ ಪ್ಲೇ ಆಫ್ ತಲುಪಿತು. ಜೊತೆಗೆ ಇನ್ನೆರಡು ತಂಡವನ್ನು ಪ್ಲೇ ಆಫ್ನಿಂದ ಹೊರಗೆ ಹಾಕ್ತು. ಅದ್ಯಾವುದಂದ್ರೆ ಕೋಲ್ಕತ್ತಾ ಮತ್ತು ಪಂಜಾಬ್ ತಂಡವನ್ನು ಈ ಟೂರ್ನಮೆಂಟಿಂದ ಹೊರಹಾಕಿದಂಥ ಹೆಗ್ಗಳಿಕೆ ಕೂಡ ಇದೀಗ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ದಕ್ಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.